ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಸಿದ್ದಾಪುರದ ಮಹಿಳೆ ದಾರುಣ ಸಾವು. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಮಹಿಳೆಯೊಬ್ಬಳು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬುಧವಾರ ನಡೆದ ಆರ್ಸಿಬಿ ವಿಜಯೋತ್ಸವ ಸಂದರ್ಭದಲ್ಲಿ ಕಾಲ್ತುಳಿತದ ವೇಳೆ ಮೃತಪಟ್ಟ 11 ಜನರಲ್ಲಿ ಓರ್ವಳು ಸಿದ್ದಾಪುರದ ಮಹಿಳೆ ದಾರುಣ ಸಾವನ್ನಪ್ಪಿದ್ದಾರೆ. ಅಕ್ಷತಾ ಆಶಯ್ ಅಂಬಳ್ಳಿ, ವಯಸ್ಸು 26, ಮೃತ ಮಹಿಳೆಯಾಗಿದ್ದಾಳೆ. ಮೂಲತಃ ಅಕ್ಷತಾ ಉಡುಪಿ ಜಿಲ್ಲೆಯ ಮೂಲ್ಕಿಯವರಾದ ಇವರು ವಿವಾಹವಾಗಿ ಕೇವಲ 1.5 ವರ್ಷ ಆಗಿತ್ತು. ಗಂಡ ಹೆಂಡತಿ ಇಬ್ಬರು ಬೆಂಗಳೂರಿನಲ್ಲಿ ನೆಲೆಸಿದ್ದರು. ಬುಧವಾರ ಆರ್ಸಿಬಿ ವಿಜಯೋತ್ಸವ ನೋಡಲು ಹೋಗಿದ್ದ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ. ಮೃತಳ ಪಾರ್ಥಿವ ಶರೀರವನ್ನು ಸಿದ್ದಾಪುರದ ರವೀಂದ್ರನಗರದ ನಿವಾಸದಲ್ಲಿ ಗಣ್ಯರು ದರ್ಶನ ಪಡೆದು ಅಂತಿಮ ನಮನ ಸಲ್ಲಿಸಿದರು. ಬೆಂಗಳೂರಿನಿಂದ ಮೃತದೇಹ ಹೊತ್ತು ಆಂಬ್ಯುಲೆನ್ಸ್ ಬರುತ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು. ಕಳೆದ ಮಂಗಳವಾರವಷ್ಟೇ ಸಿದ್ದಾಪುರದಿಂದ ಬೆಂಗಳೂರಿಗೆ ತೆರಳಿದ್ದರು ಎಂದು ಮಾಹಿತಿ ಲಭ್ಯವಾಗಿದೆ. ಇದನ್ನೆಲ್ಲ ನೆನೆಸುತ್ತಾ ಕುಟುಂಬದವರು ಕಣ್ಣೀರಿಟ್ಟ ದೃಶ್ಯ ಮನ ಕಲುಕಿತು. ಎಸಿ ಕಾವ್ಯರಾಣಿ, ತಹಸೀಲ್ದಾರ್ ಎಂಆರ್ ಕುಲಕರ್ಣಿ ಹಾಗೂ ಗಣ್ಯರನೇಕರು ಅಂತಿಮ ನಮನ ಸಲ್ಲಿಸಿ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಸೊ ನಾನು ಮತ್ತು ನನ್ನ ವೈಫ್ ಡಿಸೈಡ್ ಮಾಡಿದ್ವಿ. ಸೊ ಹೋಗೋಣ, ಪೆರೇಡ್ ಇರುತ್ತಲ್ಲ ಅಂತ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಾನು ಮಧ್ಯಾಹ್ನ ಲೀವ್ ತೊಗೊಳಲಿದ್ದೆ, ನಮ್ಮದು ಆಫೀಸ್ ವರ್ಕಿಂದ, ಮತ್ತು ಅವಳು ಲೀವ್ ತೊಗೊಳಲಿಕ್ಕೆ. ಸೊ ಹಾಗೆ ನಾವು ಮಧ್ಯಾಹ್ನ ಹೊರಟಿದ್ವಿ. ಈ ಜರ್ಸಿ ಎಲ್ಲ ತೊಗೊಂಡು ಅಲ್ಲಿ ಪರ್ಚೇಸ್ ಮಾಡಿ ಅಲ್ಲಿ ಪರೇಡ್ ಇರತ್ತಂತ ಹೋದ್ವಿ. ಅಲ್ಲಿ ನೋಡಿದರೆ ಅಲ್ಲಿ ಪರೇಡ್ ಇಲ್ಲ, ಜಸ್ಟ್ ಫ್ರೀ ಎಂಟ್ರೆನ್ಸ್ ಇದೆ ಲೈಕ್ ಫಾರ್ ಎಲ್ಲ RCB ಫ್ಯಾನ್ಸಿಗೆ. ಲೈಕ್ ಏನೋ ಇವೆಂಟ್ ಇದೆ ಸಂಜೆ ಈವ್ನಿಂಗ್ ಅಂತ ಹೇಳಿದರು. ಸೊ ನಾವು ಸರಿ ಅಂತ ಹೋಗ್ತಾ ಇದ್ವಿ. ಗೇಟ್ ನಂಬರ್ 17 ಅವರು ಅಲ್ಲಿ ಫುಲ್ ಜನ ಇದ್ದರು ಫುಲ್ಲು. ಸೊ ಗೇಟ್ ನಂಬರ್ 17 ಸ್ವಲ್ಪ ಓಪನ್ ಮಾಡಿದ್ರು ಅವರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸೊ ಅವಳು ಓಕೆ ಎಲ್ರಿಗೂ ಫ್ರೀ ಇದಲ್ಲ ಅಂತ ನಾವು ಹೋಗೋಣ ಅಂತ ಹೋದ್ವಿ. ಫುಲ್ ಜನ ಬಂದುಬಿಟ್ರು. ನಿಮ್ಗೆ ಗೊತ್ತಲ್ವ ಲೈಕ್ ಸ್ಟೇಡಿಯಮಲ್ಲಿ ಓಪನ್ ಆಯಿತು ಅಂದರೆ ಎಷ್ಟು ಜನ ಬರ್ತಾರಂತ. ಫುಲ್ ಜನ ಬಂದರು, ಫುಲ್ ನೂಕುನುಗ್ಲಾಯಿತು. ನಾನು ಬ್ಯಾರಿಕೇಡ್ ಸೈಡಲ್ಲಿದ್ದೆ, ಅವಳು ನನ್ನ ಕೈ ಇಟ್ಕೊಂಡು ಈ ಕಡೆ ಇದ್ಲು. ಫುಲ್ ನೂಕುನುಗ್ಲಾಯಿತು, ಜನ ತಳ್ಳಿದ್ರು, ಬಿದ್ದರು, ನನ್ನ ಮೇಲೂ ಬಿದ್ದರು, ಅವಳ ಮೇಲೂ ಬಿದ್ದರು ಫುಲ್ಲು. ಸೊ ನಾನು ಸೈಡಿಗೆ ಇದ್ದಿದ್ದರಿಂದ ಜನ ನನಗೆ ಬಂದುಬಿಟ್ಟು ಹೇಳಿದೆ. ನನಗೆ ಸುಮಾರು ಹೊತ್ತು ಆಯಿತು ಅದೇ ಥರ. ನಾನಲ್ಲಿ ಹೆಲ್ಪ್ ನಾನು ಪ್ಲೀಸ್ ತೆಗೀರಿ, ಪ್ಲೀಸ್ ಇದು ಮಾಡಿ ಅಂತ ನಾನು ಹೇಳಿದೆ. ನನಗೆ ಎಳೆದು ಸೈಡಿಗೆ ಹಾಕಿದರು. ಬಟ್ ನನಗೆ ಹೇಳಿಬೇಕಾದ್ರೆ ನನ್ನ ವೈಫ್ ಕೈ ತಪ್ಪೋಯ್ತು ನನಗೆ. ಸೊ ಆಮೇಲೆ ನಾನು ಹುಡುಕ್ಲಿಕ್ಕೆ ಟ್ರೈ ಮಾಡಿದೆ. ಸುಮಾರಲ್ಲೆಲ್ಲ ಫುಲ್ ಜನ ಆಗಿದ್ದರು. ಫುಲ್ ಟ್ರಾಫಿಕ್ ಪೊಲೀಸ್ ಎಲ್ಲ ಇದ್ದರು. ಟ್ರಾಫಿಕ್ ಪೊಲೀಸ್ ಬಂದು ಲೈಕ್ ನಾನು ಅಲ್ಲಿ ನೋಡಿದಾಗ ಲೈಕ್ ಆಲ್ಮೋಸ್ಟ್ ಒಬ್ಬ ಅಂತೂ ಅಲ್ಲೇ ಹೋಗ್ಬಿಟ್ಟಿದ್ದ ಸ್ಪಾಟಲ್ಲೇ, ಸ್ಟ್ಯಾಂಪೇಡಿಂಗಿಂದ ಎಲ್ಲ ಫುಲ್ಲು. ಆಮೇಲೆ ಅಲ್ಲಿ ಟ್ರಾಫಿಕ್ ಪೊಲೀಸಿಗೆಲ್ಲ ಕೇಳಿದೆ ನಾನು, ಈ ಥರ ಜರ್ಸಿ ಹಾಕಿದ್ರೆ ಯಾರಿಗಾರು ಲೇಡೀಸಿಗೆ ನೋಡಿದ್ರೆ ನೀವು ಅಂತ. ಅವರು ಇಲ್ಲ ಅಂತ ಹೇಳಿದರು. ಆಮೇಲೆ ಸುಮಾರಲ್ಲೆಲ್ಲ ಕೇಳಿದೆ. ಅಲ್ಲೊಬ್ಬರು ವೀಡಿಯೋ ಕಳಿಸಿದ್ರು ಇದೇ ಥರ ಜರ್ಸಿ ಹಾಕ್ಕೊಂಡು ಒಬ್ರಿಗೆ ಎತ್ಕೊಂಡು ಹೋಗ್ತಿರೋರಿಗೆ. ಆಮೇಲೆ ಅಲ್ಲಿ ಇನ್ನೊಬ್ರಿಗೆ ಅಲ್ಲಿ ಸ್ಟ್ರೇಂಜರಿಗೆ ಕೇಳಿದಾಗ ಅವ್ರು ಹೇಳಿದರು ವೈದೇಹಿ ಹಾಸ್ಪಿಟಲಿಗೆ ಒಂದಿಷ್ಟು ಜಲ್ದಿ ಕಳಿಸಿದಾರಂತ. ಸೊ ನಾನು ಬೇಗ ವೈದೇಹಿ ಹಾಸ್ಪಿಟ್ಲಿಗೆ ಹೋದೆ, ಅಲ್ಲೇನಾದ್ರು ಇದ್ದಾರೆ ಅಂತ. ವೈದೇಹಿ ಹಾಸ್ಪಿಟ್ಲಲ್ಲಿ ಇರಲಿಲ್ಲ. ಆಮೇಲೆ ಹಾಗೆ ಸುತ್ತಮುತ್ತ ಇರೋ ಎಲ್ಲ ಹಾಸ್ಪಿಟ್ಲಿಗೆ ಕಾಲ್ ಮಾಡಿ ಟ್ರೈ ಮಾಡಿದೆ, ಈ ಥರ ಯಾರಾದರೂ ಪೇಷಂಟಿಗೆ ಕಳಿಸಿದಾರ ಚಿನ್ನಸ್ವಾಮಿಯಿಂದ ಅಂತ. ಆಮೇಲೆ ಅವ್ರ ತಂಗಿಗೂ ನಾನು ಕಾಲ್ ಮಾಡಿ ಕರೆದೆ, ನನ್ನ ಕಸಿನಿಗೂ ಕರೆದೆ, ನನ್ನ ಕಸಿನ್ ಅಣ್ಣನಿಗೆ. ಆಮೇಲೆ ಎಲ್ಲೂ ಯಾವುದೂ ಹಾಸ್ಪಿಟ್ಲಲ್ಲಿ ಇರಲಿಲ್ಲ. ಲಾಸ್ಟಿಗೆ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಹೋದ್ವಿ. ಅಲ್ಲಿ ಮಿಸ್ಸಸ್ ಆಗಿದ್ರು. ಅಲ್ಲಿ ಡಾಕ್ಟ್ರಿಗೆ ಅಲ್ಲಿ ಅವರು ಆಧಾರ್ ತೋರಿಸಿದ್ರು ಫಸ್ಟ್ ಹೋದಾಗಲೇ, ಇವರೇನಂತ. ಹೌದು ಅಂದೆ. ಅವರು ಇಲ್ಲ ಸರ್ ಡೆತ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಡಾಕ್ಟರ್
ಹೇಳಿದ್ರು ಲೈಕ್ ಕರ್ಕೋಗಿಂತ ಹಾಸ್ಪಿಟ್ಲಿಗೆ ತರೋಕ್ಕಿಂತ ಮುಂಚೆನೇ ಅವ್ರದ್ದು ಡೆತ್ ಆಗಿತ್ತು ಅಂತ. ಅಂದರೆ ಮೇ ಬಿ ಲೈಕ್ ಸ್ಟ್ಯಾಂಪೇಡಿಂಗ್ ಟೈಮಲ್ಲೇ ಡೆತ್ ಆಗಿತ್ತು ಅಂತ. 1.5 ವರ್ಷ ಆಗಿತ್ತು.